Hi, hello, Namaskara. Welcome to Arvind CG YouTube channel. Let's continue with the session 15 minutes 25 MCQs paper 1. Here we continue with the ICT means information and communication technology related 25 questions in this quick session. Okay, first question. Okay, the CPU consists of central processing unit ಅಲ್ಲಿ ಏನಿರುತ್ತೆ ಅಂತ ಒಂದು input, output and processing. Input output processing, control unit, primary storage, secondary storage, or control unit ALU and primary unit, control unit processing and primary unit. Here central processing unit consists of control unit, processing and primary unit. D is the correct answer here. Next question. A large number of computers in a wide geographical area can be efficiently connected using ನೋಡಿ ಲಾರ್ಜ್ ನಂಬರ್ ಆಫ್ ಕಂಪ್ಯೂಟರ್ಸ್ ಓವರ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಎಫಿಷಿಯೆಂಟ್ಲಿ ಯಾವುದ್ರ ಮೂಲಕ ಕನೆಕ್ಟೆಡ್ ಆಗಿರುತ್ತೆ ಅಂತ ಒಂದು ಟ್ವಿಸ್ಟೆಡ್ ಪೇರ್ ಲೈನ್ಸ್ ಕೋಆಕ್ಸಿಯಲ್ ಕೇಬಲ್ ಅಥವಾ ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್ ಆರ್ ನನ್ ಹಿಯರ್ ದ ಆನ್ಸರ್ ಫಾರ್ ದಿಸ್ ಈಸ್ ಕಮ್ಯುನಿಕೇಷನ್ ಕೇಬಲ್. ನೋಡಿ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ ಫಸ್ಟ್ ಕ್ವಶನಲ್ಲಿ. The correct answer for this is control unit ALU and primary unit. Please pardon me. Okay, second question, communication satellites ಆಯಿತು. Next question, which of the following is used in banking industry? ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಯಾವ್ದು ಯೂಸ್ ಮಾಡ್ತಾರೆ? MICR ಯೂಸ್ ಮಾಡ್ತಾರಾ, OMR ಯೂಸ್ ಮಾಡ್ತಾರಾ, ಅಥವಾ ಎರಡು ಯೂಸ್ ಮಾಡ್ತಾರಾ, ಅಥವಾ ನನ್? ಹಿಯರ್ ನೀವು ಚೆಕ್ ಬುಕ್ ಟ್ರಾನ್ಸಾಕ್ಷನ್ ಎಲ್ಲ ನೋಡಬೇಕಾದ್ರೆ MICR ಕೋಡ್ ಅಂತ ಒಂದು ಬ್ಯಾಂಕಿಂಗಲ್ಲಿ ಟರ್ಮ್ ಯೂಸ್ ಮಾಡ್ತಾರೆ. ಸೊ MICR ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್, ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ ದಟ್ ಈಸ್ ಇನ್ ಸಾಫ್ಟ್ವೇರಲ್ಲಿ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ ದಟ್ ಈಸ್ ಸಬ್ಸ್ಟಿಟ್ಯೂಟೆಡ್ ಫಾರ್ ಹಾರ್ಡ್ವೇರ್ ಅಂಡ್ ಸ್ಟೋರ್ಡ್ ಇನ್ ಅ ರೀಡ್ ಓನ್ಲಿ ಮೆಮೊರಿ ಈಸ್ ಕಾಲ್ಡ್. ನೋಡಿ, ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನು ಸಬ್ಸ್ಟಿಟ್ಯೂಟೆಡ್ ಫಾರ್ ಹಾರ್ಡ್ವೇರ್ ಅಂಡ್ ಸ್ಟೋರ್ಡ್ ಇನ್ ROM ಅಲ್ಲಿ ಸ್ಟೋರ್ ಆಗುತ್ತೆ, ಅದಕ್ಕೆ ಅಂತ ಕರೀತಾರೆ. ಇಟ್ ಈಸ್ ಎ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಫರ್ಮ್ವೇರ್, ಫ್ಲಿಪ್ ಫ್ಲಾಪ್ಸ್ ಆರ್ ನನ್. ಇಟ್ ಈಸ್ ಇಂಟಿಗ್ರೇಟೆಡ್ ಸರ್ಕ್ಯೂಟಲ್ಲಿ ಸೀಕ್ವೆನ್ಸ್ ಆಫ್ ಸಾಫ್ಟ್ವೇರ್ ಇನ್ಸ್ಟ್ರಕ್ಷನ್ಸು ಸ್ಟೋರ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಡಿವೈಸಸ್ ಈಸ್ ಸ್ಪೆಸಿಫಿಕಲಿ designed to forward packets to specific ports based on packets address? Which of the following devices is specially designed to forward packets to specific ports based on the packet address? ಅಂದರೆ ಯಾವುದು? ಪೋರ್ಟ್ ಹಬ್, ಸ್ವಿಚಿಂಗ್ ಹಬ್, ಫಿಲ್ಟರಿಂಗ್ ಹಬ್ ಆರ್ ಸ್ಪೆಷಾಲಿಟಿ ಹಬ್? ಹಿಯರ್ ದ ಕರೆಕ್ಟ್ ಆನ್ಸರ್ is switching hub. Next question, memory unit is one port of dash. Memory unit ಏನಂತ? one port of. It is a input device, control unit, output device or central processing unit? Here memory unit is a central processing unit. Okay, next question, the quickest and easiest way in word ಅಂದರೆ ವರ್ಡ್ MS ವರ್ಡ್ ಇದೆಲ್ಲ ಅದು, ಟು ಲೊಕೇಟ್ ಎ ಪರ್ಟಿಕ್ಯುಲರ್ ವರ್ಡ್ ಆರ್ ಫ್ರೇಸ್ ಇನ್ ಎ ಡಾಕ್ಯುಮೆಂಟ್ ಟು ಯೂಸ್ ದ ಕಮಾಂಡ್. ವರ್ಡಲ್ಲಿ ನಾವು ಯಾವ್ದಾದ್ರು ಫ್ರೇಸು ಅಥವಾ ವರ್ಡ್ನ ಡಾಕ್ಯುಮೆಂಟ ಸರ್ಚ್ ಮಾಡಬೇಕಂದ್ರೆ, ಡಾಕ್ಯುಮೆಂಟ್ನ ನೋಡಬೇಕಂದ್ರೆ ಯಾವ ಕಮಾಂಡ್ ಯೂಸ್ ಮಾಡ್ತೀವಿ? ರೀಪ್ಲೇಸ, ಫೈಂಡ, ಲುಕ್ಕಪ್ ಅಥವಾ ಸರ್ಚ್? ಹಿಯರ್ ವಿ ಯೂಸ್ ಫೈಂಡ್ ಕಮಾಂಡ್. ಓಕೆ, ನೆಕ್ಸ್ಟ್ ಕ್ವಶನ್, ಎ dash takes a value or values, performs an operation and returns a result to a cell. ಯಾವುದು? ಏನು performs operation result to a cell? ಯಾವುದು? ಸೆಲ್ಲ, ಫಂಕ್ಷನ್ನ, ಆರ್ಗ್ಯುಮೆಂಟ ಅಥವಾ ಆಲ್ ದ ಎಬೋನ? ಹಿಯರ್ ದ ಫಂಕ್ಷನ್ takes a value or values, perform an operation and returns a result in a cell. Okay, next question, a notation of designing the form and structure of data is called. notation of defining the form, define ಮಾಡೋದು ಅಥವಾ structure of data is known as data description language or binary language, data channel or data defining language? Here the correct answer is data defining language. Okay, next question,
ಟ್ರ್ಯಾಕ್ ಅಂಡ್ ಸೆಕ್ಟರ್ ಅಸೋಸಿಯೇಟೆಡ್ ವಿತ್. ಟ್ರ್ಯಾಕ್ ಮತ್ತು ಸೆಕ್ಟರು ಯಾವುದಕ್ಕೆ ಅಸೋಸಿಯೇಟ್ ಆಗಿರುತ್ತೆ ಅಂತ. ಒಂದು ಡೇಟಾ ಸ್ಟೋರೇಜ್ ಆನ್ ಡಿಸ್ಕ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಸ್ಪ್ಲೇ ರೆಸೊಲ್ಯೂಷನ್ ಅಥವಾ ಸ್ಪೇಸ್ ಇನ್ ರ್ಯಾಂಡಮ್ ಆಕ್ಸೆಸ್. ಇಯರ್ ಟ್ರ್ಯಾಕ್ ಅಂಡ್ ಸೆಕ್ಟರ್ ಅಸೋಸಿಯೇಟೆಡ್ ವಿತ್ ಯಾವ್ದ್ರ ಜೊತೆಗೆ ಅಂದರೆ ಡೇಟಾ ಸ್ಟೋರೇಜ್ ಆನ್ ಡಿಸ್ಕ್. ಡಿಸ್ಕ್ ಅಂದರೆ ಯಾವುದು? ಸಿ ಡಿ. ಓಕೆ, ಕಾಂಪ್ಯಾಕ್ಟ್ ಡಿಸ್ಕ್ ಅಂತೀವಲ್ಲ ಅದು. ಅದರಲ್ಲಿ ಡೇಟಾ ಯಾವ ಥರ ಸ್ಟೋರೇಜ್ ಆಗಿರುತ್ತೆ? ಒಂದು ಟ್ರ್ಯಾಕ್ ಮತ್ತು ಸೆಕ್ಟರ್ ಫಾರ್ಮಲ್ಲಿ ಡೇಟಾ ಸ್ಟೋರೇಜ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ದ ಕೋರ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್. ಆಪ್ರೇಟಿಂಗ್ ಸಿಸ್ಟಮ್ ಕೋರು ಯಾವುದರಲ್ಲಿ? ಯುನಿಕ್ಸ್ ಅಥವಾ ಕರ್ನಲ್ ಅಥವಾ command.com ಅಥವಾ ನನ್. ಹಿಯರ್ ದ ಕೋರ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಈಸ್ command.com. okay, next question. Which is the hardware component of or system of components that allows a human being to interact with the computer? ಯಾವ ಹಾರ್ಡ್ವೇರ್ ಕಾಂಪೊನೆಂಟ್ ಅಥವಾ ಸಿಸ್ಟಮ್ ಕಾಂಪೊನೆಂಟು ಹ್ಯೂಮನ್ ಬೀಯಿಂಗ್ಗೆ ಅಲೋ ಮಾಡುತ್ತೆ ಯಾವ್ದ್ರ ಜೊತೆಗೆ? ಕಂಪ್ಯೂಟರ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ. ದಟ್ ಈಸ್ ಇಂಟರ್ಫೇಸ್ ಡಿವೈಸ್ ಆರ್ ಮ್ಯೂಸಿಕಲ್ ಡಿಜಿಟ್ ಇನ್ಸ್ಟ್ರೂಮೆಂಟ್ ಇಂಟರ್ಫೇಸ್, ಮಿಡಿ ಅಂತ ಕರಿತೀವಿ, ಅಥವಾ ನನ್ ಅಥವಾ ಬೋತ್ ಅಂದರೆ ಆಲ್ ದ ಎಬೋ ಅಂತ ಕರಿತೀವಿ, ಅಥವಾ ಎ ಆ್ಯಂಡ್ ಬಿ ಅಂತನಾದ್ರು ನೀವು ಹಾಕೋಬೋದು. ಓಕೆ, ಇಯರ್ ಇಂಟರ್ಫೇಸ್ ಡಿವೈಸ್ ಅಂದರೆ IDF, ಇಂಟರ್ಫೇಸ್ ಡಿವೈಸ್ ವಿಚ್ ಅಲೋಸ್ ದ ಹ್ಯೂಮನ್ ಬೀಯಿಂಗ್ ಟು ಇಂಟ್ರ್ಯಾಕ್ಟ್ ವಿತ್ ದ ಕಂಪ್ಯೂಟರ್. ಓಕೆ, ನೆಕ್ಸ್ಟ್ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಫಾರ್ ಮ್ಯಾಗ್ನೆಟಿಕ್ ಟೇಪ್. ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಬೌಟ್ ದ ಮ್ಯಾಗ್ನೆಟಿಕ್ ಟೇಪ್. ಇಟ್ ಈಸ್ ಎ ಲೋ ಕಾಸ್ಟ್ ಅಥವಾ ಡೈರೆಕ್ಟ್ ಆಕ್ಸೆಸ್ ಸ್ಟೋರೇಜ್ ಮೀಡಿಯಮ್ ಆರ್ ಕಾಂಪ್ಯಾಕ್ಟ್ ಆ್ಯಂಡ್ ಪೋರ್ಟಬಲ್ ಆರ್ ಹೈಲಿ reliable. Here direct access storage medium is not true about the magnetic tape. Okay, next question. Here the octal number system consists of the following symbols. octal number system alli yav symbols tanka ನಾವು ಯೂಸ್ ಮಾಡ್ತೀವಿ ಅಂತ? 0 to 7, 0 to 9, A to F ಅಥವಾ none. Here octal number ಅಂದರೆ octal ಅಂದರೆ ಎಷ್ಟು? 8. so here we are use the symbols 0 to 7. Okay, next question. Which with regard to email ಸಂಬಂಧಪಟ್ಟಿದ್ದು BCC ನೋಡಿ. ಇಮೇಲಲ್ಲಿ ನೀವು ಕಳಿಸೋದೊಂದಕ್ಕೆ 2 ಅಂತ ಇರುತ್ತೆ, ನೀವು ಯಾರ್ಯಾರಿಗೆ ಕಳಿಸ್ಬೇಕು ಅದು. ಮತ್ತು CC ಅಂದರೆ ಯಾರ್ಯಾರಿಗೆ ಒಂದು ಕಾಪಿ ಇರಬೇಕು ಅಂತ ಇರುತ್ತೆ. BCC ಮತ್ತು ಅದ್ರ ಕೆಳಗಿರುತ್ತೆ. ಸೊ ಆ BCC ಮೀನಿಂಗು ಏನು? ಬ್ಲಾಕ್ ಕಾರ್ಬನ್ ಕಾಪಿನ, ಬ್ಲೈಂಡ್ ಕಾರ್ಬನ್ ಕಾಪಿ, ಬೋಲ್ಡ್ ಕಾರ್ಬನ್ ಕಾಪಿ. ಇಯರ್ BCC ಅಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ. ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನೋಡಿ, ನಾವು ಯಾರಿಗಾದರೂ ಒಬ್ಬರಿಗೆ ಮೇಲ್ ಕಳಿಸ್ಬೇಕಾಗಿತ್ತೆ, arun.gmail.com ಅಂತ ಏನೋ ಒಂದು, ಇವರಿಗೆ ನಾವು ಮೇಲ್ ಕಳಿಸ್ಬೇಕು. ಓಕೆ, ಈಸ್ ಎ ಸರ್ವಿಸ್ ಪ್ರೊವೈಡರ್ ಫಾರ್ ಅಸ್. ಓಕೆ, ಇಲ್ಲಿ ನಾವು ಕಂಪ್ನಿ ಈ ಅರುಣ್ಗೆ ಸಂಬಂಧಪಟ್ಟ ಕೆಲವರು ಮೇಲಧಿಕಾರಿ ಇರ್ಬೋದು, ಅಥವಾ ಆ ಕೆಲಸಕ್ಕೆ ಸಂಬಂಧಪಟ್ಟವ್ರು ಯಾರು ಇರ್ಬೋದು, ಅವರಿಗೆ CC ಇರ್ತೀವಿ. ಬಟ್ ನಾವು ಕಳಿಸಿದ್ದು ಏನು ಮೇಲ್ ಇರುತ್ತೆ, ಅರುಣ್ಣು ಈ CCಯಲ್ಲಿ ಯಾರಿದ್ದಾರೆ ಅಂತ, ಈ CCಯಲ್ಲಿ ಯಾರ್ಯಾರಿದ್ದಾರೆ ಅಂತ ಅವರು ನೋಡೋ ಅವಕಾಶ ಇರುತ್ತೆ. ಬಟ್ ಬ್ಲೈಂಡ್ ಕಾರ್ಬನ್ ಕಾಪಿಯಲ್ಲಿ ಏನಾಗುತ್ತೆ, ನಾವು ಬ್ಲೈಂಡ್ ಕಾರ್ಬನ್ ಕಾಪಿ ಅಂದರೆ ಇದೊಂದು ಸೀಕ್ರೆಟ್ ಮೇಂಟೈನ್ ಮಾಡೋದು. ಅಂದರೆ ನಾವು ಕಳಿಸಿದ ಇಮೇಲು ಇವ್ರು ಬ್ಲೈಂಡ್ ಕಾರ್ಬನ್ ಕಾಪಿಯವ್ರಿಗೆ ಗೊತ್ತಾಗುತ್ತೆ CCಯಲ್ಲಿ ಯಾರಿದ್ದಾರೆ ಮತ್ತು 2ಅಲ್ಲಿ ಯಾರಿರುತ್ತೆ. ಬಟ್ ಈ 2ಅಲ್ಲಿರೋರಿಗೆ CCಯಲ್ಲಿರೋರಿಗೆ ಈ ಬ್ಲೈಂಡ್ ಕಾರ್ಬನ್ ಕಾಪಿಯಲ್ಲಿ ಯಾರಿದ್ದಾರೆ ಅಂತ ಅವರಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇದು ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಎ ಸಿಸ್ಟಮ್ ಅಂದರೆ ಏನು? ಆ್ಯನ್ ಇಂಟಿಗ್ರೇಷನ್ ಆಫ್ ಡಿಫ್ರೆಂಟ್ ಯೂನಿಟ್ಸ್ ಸೋ ಹ್ಯಾಸ್ ಟು ಅಚೀವ್ ಎನ್ ಆಬ್ಜೆಕ್ಟ್, ಅಥವಾ ಇನ್ಪುಟ್ ಯೂನಿಟ್, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಯೂನಿಟ್, ಔಟ್ಪುಟ್ ಆರ್ ಸ್ಟೋರೇಜ್ ಯೂನಿಟ್. ಹಿಯರ್ ದ ಸಿಸ್ಟಮ್ ಈಸ್ an integration of different units so as to achieve the object. ಓಕೆ, ಏನಾದರೂ ಒಂದು ಆಬ್ಜೆಕ್ಟ್ ಅಚೀವ್ ಮಾಡೋದಕ್ಕೋಸ್ಕರ ಒಂದು ಇಂಟಿಗ್ರೇಟೆಡ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತೀವಿ, ಅದನ್ನು ಸಿಸ್ಟಮ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ವಾಟ್ ಈಸ್ PCI ಅಂದರೆ ಪೆರಿಫೆರಲ್ ಕಾಂಪೊನೆಂಟ್ ಇಂಟರ್ಕನೆಕ್ಟ್ ಅಂದರೆ ಏನು ಅಂತ. ಈಸ್ ಎ ಟೈಪ್ ಆಫ್ ಮಾನಿಟರ್ ಆರ್ ಎ ಟೈಪ್ ಆಫ್ ಸಿಸ್ಟಮ್ ಬಸ್ ಆರ್ ಎ ಕೈಂಡ್ ಆಫ್ ಗ್ರಾಫಿಕ್ಸ್ ಆರ್ ಎ modem standards. Here PCI is a type of system bus. Okay, next what is the name given to the 8-bit unit used for coding data? 8-bit unit ಗೆ ಕೋಡಿಂಗ್ ಡೇಟಾದಲ್ಲಿ ಏನಂತ ಕರಿತೀವಿ? ಕ್ಯಾರೆಕ್ಟರ್ ಅಂತ ಕರಿತೀವ, ಬೈಟ,
ವರ್ಡ ಅಥವಾ ಆಲ್ ದ ಎಬೋ 8 ಯೂನಿಟ್ಗೆ ನಾವು ಇಯರ್ ಬೈಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ದ ಕರ್ನಲ್ ಕೀಪ್ಸ್ ಟ್ರ್ಯಾಕ್ ಆಫ್ ದ ಸ್ಟೇಟ್ ಆಫ್ ಈಚ್ ಟಾಸ್ಕ್ ಬೈ ಯೂಸಿಂಗ್ ಡೇಟಾ ಸ್ಟ್ರಕ್ಚರ್ ಇಸ್ ಕಾಲ್ಡ್. ದ ಕರ್ನಲ್ ಕೀಪ್ಸ್ ಟ್ರ್ಯಾಕ್ ಆಫ್ ದ ಸ್ಟೇಟ್ ಆಫ್ ಈಚ್ ಟಾಸ್ಕ್ ಬೈ ಯೂಸಿಂಗ್ ಡೇಟಾ ಸ್ಟ್ರಕ್ಚರ್ ಕಾಲ್ಡ್ ಏನಂತ ಕರಿತೀವಿ ಅಂತ. ಆಕ್ಸೆಸ್ ಕಂಟ್ರೋಲ್ ಬ್ಲಾಕ್, ಮೆಮೊರಿ ಕಂಟ್ರೋಲ್ ಬ್ಲಾಕ್, ಪ್ರೋಸೆಸ್ ಕಂಟ್ರೋಲ್ ಬ್ಲಾಕ್ ಆರ್ ಯೂಸರ್ ಕಂಟ್ರೋಲ್ ಬ್ಲಾಕ್. ಹಿಯರ್ ದ ಪ್ರೋಸೆಸ್ ಕಂಟ್ರೋಲ್ ಬ್ಲಾಕ್ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ದ ವಾಸ್ಟ್ ನೆಟ್ವರ್ಕ್ ಆಫ್ ಕಂಪ್ಯೂಟರ್ಸ್ ದಟ್ ಕನೆಕ್ಟ್ಸ್ ಮಿಲಿಯನ್ಸ್ ಆಫ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್ ಇಸ್ ಕಾಲ್ಡ್. ನೋಡಿ, ಒಂದು ವಾಸ್ಟ್ ಕಂಪ್ಯೂಟರ್ ನೆಟ್ವರ್ಕು 1 ಮಿಲಿಯನ್ ಪೀಪಲ್ಸ್ನ ಆಲ್ ಓವರ್ ದ ವರ್ಲ್ಡ್ ಕನೆಕ್ಟ್ ಮಾಡುತ್ತೆ. ಯಾವುದು? ಲೋಕಲ್ ನೆಟ್ವರ್ಕ, ಹೈಪರ್ ಟೆಕ್ಸ್ಟಾ, ವೆಬ್ಬ ಅಥವಾ ಇಂಟರ್ನೆಟ್? ಹಿಯರ್ internet which connects the computer over the world. Okay, next question. Which of the following holds data and processing instruction temporarily until CPU needs it? ನೋಡಿ, ಯಾವುದು ಹೋಲ್ಡ್ ಮಾಡುತ್ತೆ ಡೇಟಾನ ಫಾರ್ ಟೆಂಪ್ರರಿಲಿ? ರೀಡ್ ಓನ್ಲಿ ಮೆಮೊರಿ, ಕಂಟ್ರೋಲ್ ಯೂನಿಟ್, ಮೇನ್ ಮೆಮೊರಿ ಅಥವಾ ಪ್ರೊಸೆಸರ್ ಚಿಪ್? ಹಿಯರ್ ಮೇನ್ ಮೆಮೊರಿ which holds the data for the temporarily. Okay, next. ಹೂ ಕ್ರಿಯೇಟೆಡ್ ದ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಂಡುಹಿಡಿದಿದ್ದು ಅಂದರೆ ಕ್ರಿಯೇಟ್ ಮಾಡಿದ್ದು ಯಾರು? ಡೆನ್ನಿಸ್ ರಿಚಿನ, ಫ್ರೆಡರ್ನೇಕ, ರಾಬಿನ್ ಮಿಲ್ನರ್ ಅಥವಾ ಯಾರೂ ಅಲ್ಲ. ಹಿಯರ್ ಸಿ ಪ್ರೋಗ್ರಾಮ್ನ ಕಂಡುಹಿಡಿದಿದ್ದು ಡೆನ್ನಿಸ್ ರಿಚಿ. ಓಕೆ, ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಈಸ್ ದ ಪ್ರೊಸೆಸರ್ ಆಫ್ ಡಿವೈಡಿಂಗ್ ದ ಡಿಸ್ಕ್ ಇಂಟು ಟ್ರ್ಯಾಕ್ಸ್ ಆ್ಯಂಡ್ ಸೆಕ್ಟರ್ಸ್? ಯಾವ ಪ್ರೊಸೆಸರು ಡಿವೈಡ್ ಮಾಡುತ್ತೆ ಡಿಸ್ಕ್ ಇಂಟು ಟ್ರ್ಯಾಕ್ಸ್ ಆ್ಯಂಡ್ ಸೆಕ್ಟರ್ಸ್ನ? ಅಲಾಟಿಂಗ್, ಟ್ರ್ಯಾಕಿಂಗ್, ಫಾರ್ಮೆಟಿಂಗ್ ಅಥವಾ ಕ್ರ್ಯಾಶಿಂಗ್? ಹಿಯರ್ ದ ಫಾರ್ಮೆಟಿಂಗ್ ಇದೆಯಲ್ಲ, ನೀವು ಕಂಪ್ಯೂಟರ್ನ ವಿಂಡೋಸ್ ನೀವು ಇನ್ಸ್ಟಾಲ್ ಮಾಡಬೇಕಾದ್ರೆ ಫಾರ್ಮೆಟಿಂಗ್ ಮಾಡ್ತಿರಲ್ಲ, ಅದು ಫಾರ್ಮೆಟಿಂಗ್ ಏನಾಗುತ್ತೆ? ಇಸ್ ಅ ಪ್ರೊಸೆಸರ್ ಡಿವೈಡಿಂಗ್ ದ ಡಿಸ್ಕ್ ಇಂಟು ಟ್ರ್ಯಾಕ್ಸ್ ಆ್ಯಂಡ್ ಸೆಕ್ಟರ್ಸ್. ಓಕೆ, ಅದು ಇರ್ಬೋದು ಅಥವಾ ಬೇರೆ ಯಾವುದೇ ಥರವಾದರೂ ಫಾರ್ಮೆಟಿಂಗ್ಸ್ ಇರ್ಬೋದು. ಓಕೆ, ನೆಕ್ಸ್ಟ್. ಎಕ್ಸಾಂಪಲ್ ಆಫ್ ಕಂಪ್ಯೂಟರ್ ಸ್ಟಿಮ್ಯುಲೇಟೆಡ್ ಎನ್ವಿರಾನ್ಮೆಂಟ್? ಕಂಪ್ಯೂಟರ್ ಸ್ಟಿಮ್ಯುಲೇಟೆಡ್ ಎನ್ವಿರಾನ್ಮೆಂಟಿಗೆ ಬೆಸ್ಟ್ ಎಕ್ಸಾಂಪಲ್ಲು ಯಾವುದು? ಆಡಿಯೋ ವಿಜುವಲ್ ಏಡ್ಸ್, ವಿಡಿಯೋ ಕಾನ್ಫರೆನ್ಸ್, ಸೋಷಿಯಲ್ ನೆಟ್ವರ್ಕಿಂಗ್ ಗ್ರೂಪ್ಸ್ ಆರ್ ವರ್ಚುವಲ್ ರಿಯಾಲಿಟಿ? ಹಿಯರ್ ವರ್ಚುವಲ್ ರಿಯಾಲಿಟಿ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಕಂಪ್ಯೂಟರ್ simulated environment. Okay, next and final question. The symbol that is an assembly language or secondary generation ಅಲ್ಲಿ assembly language ಯೂಸ್ ಮಾಡ್ತೀವಲ್ಲ. ಓಕೆ, ಸೊ ದ ಸಿಂಬಲ್ ಯಾವುದನ್ನ ಯೂಸ್ ಮಾಡ್ತಿದ್ವಿ ಅಲ್ಲಿ ಅಂತ? ಒಂದು ಕೋಡ್ನ ಯೂಸ್ ಮಾಡ್ತಿದ್ವಾ, ನ್ಯೂಮೋನಿಕ್ಸ್ ಯೂಸ್ ಮಾಡ್ತಿದ್ವಾ, ಅಸೆಂಬ್ಲರ್ನ ಯೂಸ್ ಮಾಡ್ತಿದ್ವಾ ಅಥವಾ ಯಾವುದೂ ಅಲ್ಲ? ಸೊ ಅಸೆಂಬ್ಲಿ ಲ್ಯಾಂಗ್ವೇಜಲ್ಲಿ ನಾವು ಆಬ್ವಿಯಸ್ಲಿ ಯೂಸ್ ಮಾಡ್ತಿದ್ದು ಅಸೆಂಬ್ಲರ್ನ ವಿ ಆರ್ ಯೂಸಿಂಗ್ ಇಯರ್. ಸೊ ಇಲ್ಲಿಗೆ ICT ರಿಲೇಟೆಡ್ ಒಂದು ಕ್ವಿಕ್ ಸೆಷನ್ ಲೆಸ್ ದೆನ್ 15 ಮಿನಿಟ್ಸಲ್ಲಿ ಎಂಡ್ ಮಾಡಿದ್ದೀನಿ. ಸೊ ಇನ್ ಫ್ಯೂಚರಲ್ಲೂ ಇದೇ ಥರ ಕ್ವಶನ್ಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.